ನಾನು ಕಾಲೇಜ್ಗೆ ಹೋಗಿ ಕ್ಲಾಸ್ ಮುಗೀತು. ಮತ್ತು ಅಲ್ಲಿ ವಾಚ್‌ಮ್ಯಾನ್ ನನ್ನನ್ನೇ ನೋಡ್ತಿದ್ದ. ಎಲ್ಲರೂ ಕಾಲೇಜ್ ಮುಗಿಸಿ ಹೋಗಿದ್ರು. ಮತ್ತು ಪ್ರಿನ್ಸಿಪಲ್ ಕಾಯ್ತಾ ಇದ್ಲು ನಾನು ಯಾವಾಗ ಹೋಗ್ತೀನಿ ಅಂತ. 1 ಗಂಟೆ ಆಯಿತು ಮತ್ತು ಪ್ರಿನ್ಸಿಪಲ್‌ಗೆ ಕೋಪ ಬಂದು, "ಇನ್ನೂ ಎಷ್ಟೊತ್ತಾಗುತ್ತೆ? ನನಗೂ ಮನೆಗೆ ಹೋಗಬೇಕು" ಅಂತ ಹೇಳಿದ್ರು. "ನಿನಗೆ ಬಸ್ಸಲ್ಲಿ ಹೋಗ್ಬೋದಲ್ಲ" ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, "ಸರಿಯಾಗಿ ಗೊತ್ತಿಲ್ಲ ನಮ್ಮ ಮನೆಗೆ ಯಾವ ಬಸ್ ಹೋಗುತ್ತೆ" ಅಂತ ಹೇಳಿದೆ. ನಾನು ಎಷ್ಟೇ ಫೋನ್ ಮಾಡಿದ್ರು ಅಣ್ಣ ಫೋನ್ ತೆಗಿತಾನೇ ಇರಲಿಲ್ಲ. ಬಿಸಿ ಬರ್ತಾಯಿತ್ತು. ಅವ್ನು ಯಾವತ್ತೂ ಈ ಥರ ಲೇಟ್ ಮಾಡೇ ಇರಲಿಲ್ಲ. ನನಗೆ ಅಳು ಬರ್ತಾಯಿದೆ. ಅಳ್ತಾ ಇದ್ದೆ. ಅಷ್ಟರಲ್ಲಿ ಅಣ್ಣ ಬೈಕ್ ತಗೊಂಡು ಬರೋದು ಕಾಣ್ತಾ ಇತ್ತು. ಸಮಾಧಾನ ಆಯಿತು ಅಣ್ಣ ಬಂದ ತಕ್ಷಣ. ಮೇಡಮ್ ಹೇಳಿದ್ರು, "ನೀವ್ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಿ" ಅಂತ. ಅದಕ್ಕೆ ಅವ್ನು ಹೇಳಿದೆ, "ಸ್ವಲ್ಪ ಬ್ಯುಸಿ ಇದ್ದೆ" ಅಂತ ಹೇಳ್ದ. ಅದಕ್ಕೆ ಪ್ರಿನ್ಸಿಪಲ್, "ಹಾಗಿದ್ದರೆ ನಿಮ್ಮ ಮನೆಗೆ ಹೋಗುವ ಬಸ್ ಬಗ್ಗೆ ಎಲ್ಲ ಹೇಳ್ಕೊಡಿ, ಅವಳು ಹೋಗ್ತಾಳೆ, ಏನು ಚಿಕ್ಕ ಮಗುನಾ, ನನಗೆ ಲೇಟ್ ಆಯಿತು" ಅಂತ ಹೇಳಿದ್ರು. ಮತ್ತು ಮೋಹನ್ ಹೇಳಿದ, "ಸಾರಿ, ಇನ್ಮೇಲೆ ಹೀಗೆಲ್ಲ ಆಗಲ್ಲ" ಅಂತ ಹೇಳಿ ನನಗೆ ಕೋಪದಿಂದ 10 ಗಾಡಿನ ಅಂತ ಹೇಳಿ ಕರ್ಕೊಂಡು ಹೋದ. ಮತ್ತು ಸ್ಪೀಡಾಗಿ ಹೋಗ್ತಿದ್ದ. ನಾನು ಮೆಲ್ಲಗೆ ಹೋಗಿ, "ಹೋಗು ಮೋಹನ್" ಅಂತ ಹೇಳಿದೆ. ಆದರೂ ಅವನು ಕೋಪದಿಂದ ಇನ್ನೂ ಸ್ಪೀಡಾಗಿ ಹೋಗ್ತಿದ್ದ. ನಾನು ಅವನ ಸೊಂಟನ ಗಟ್ಟಿಯಾಗಿ ಹಿಡ್ಕೊಂಡೆ. ಮತ್ತು ಮನೆ ಬಂತು. ಚಿಕ್ಕಮ್ಮ ಟೆನ್ಷನಿಂದ ಹೊರಗಡೆ ನಿಂತಿದ್ರು. "ಬಂದಾ? ಯಾಕೆ ಲೇಟ್ ಇಷ್ಟು? ನಾನು ಊಟನೇ ಮಾಡಿಲ್ಲ, ನೀನು ಬಂದಾ ಬರ್ದಿರೋದಕ್ಕೆ" ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, "ಮೋಹನ್ ಬರೋಕ್ಕೆ ಲೇಟ್ ಮಾಡ್ದ, ನಾನು ಕಾದು ಕಾದು ಎಷ್ಟೇ ಫೋನ್ ಮಾಡಿದ್ರು ಫೋನೇ ತೆಗಿತಿರ್ಲಿಲ್ಲ ಅಮ್ಮ" ಅಂತ ಹೇಳಿದೆ. ಅದಕ್ಕೆ ಮೋಹನ್ಗೆ ಅಮ್ಮ ಚೆನ್ನಾಗಿ ಬೈದರು. "ನಿನಗೆ ಬೇಗ ಕರ್ಕೊಬಂದು ಬಿಡೋಕ್ಕಾಗಲ್ವಾ ಮಗಳನ್ನ? ನೋಡು ಕಾದು ಕಾದು ಅಳ್ತಾ ಇದ್ಲೇನೋ". ಆಗ ಮೋಹನ್ ಹೇಳ್ದ, "ಅಮ್ಮ, ಅವಳನ್ನ ತಲೆಯಲ್ಲಿ ಮಡಗೋದು ಬೇಡ, ನೀನು ತಲೆ ಮೇಲೆ ಮಡಗಿ ಅವಳು ಹೀಗಾಗಿರೋದು. ಅಲ್ಲಿ ಪ್ರಿನ್ಸಿಪಲ್ ನನ್ನ ಉಗಿತಿದ್ರು, ಇನ್ನೂ ಚಿಕ್ಕ ಮಗುನ, ಇನ್ನೂ ಬಸ್ ಹತ್ತೋಕ್ಕೂ ಗೊತ್ತಿಲ್ವಾ ಅವಳಿಗೆ ಅಂತ. ನೀನು ಅವಳನ್ನು ಕರ್ಕೊಬರೋಕ್ಕೆ ಬಿಡೋಕ್ಕೆ ನನ್ನನ್ನೇ ಒಪ್ಪಿಸಿದೀಯಾ. ಅಲ್ಲಿ ಬಾಸ್ ನೋಡಿದ್ರೆ ನನ್ನ ತಲೆ ತಿಂತಾ ಇದ್ದಾನೆ. ಇದರ ಮಧ್ಯದಲ್ಲಿ ಇವಳನ್ನ ಬೇರೆ ಕರ್ಕೊಬರಬೇಕು ಬಿಡಬೇಕು. ಅವಳು ಹೋಗಿ ಬರಲಿ ಕಾಲೇಜ್ಗೆ ಬಸ್ಸಲ್ಲಿ, ನಾನು ಒಂದು ಸಲ ತೋರಿಸ್ಕೊಡ್ತೀನಿ ಅಷ್ಟೇ" ಅಂತ ಹೇಳ್ದ. ಅದಕ್ಕೆ ಅಮ್ಮ ಹೇಳಿದ್ರು, "ಬಾಯಿ ಮುಚ್ಕೊಂಡು ಅವಳನ್ನು ಹೋಗಿ ಕರ್ಕೊಬರೋ ಕೆಲಸ ಮಾಡು. ನೀನು ಕೆಲಸ ಆ ಕಡೆ ಮಡಗು. ಮೊದಲು ಫಸ್ಟ್ ಮಗಳು ಮತ್ತೆ ಕೆಲಸ" ಅಂತ ಹೇಳಿದರು. ಆಗ ಮೋಹನ್ ಹೇಳ್ದ, "ಅಮ್ಮ, ನೀನೇ ಅವಳನ್ನ ಬುದ್ಧಿ ಹಾಳು ಮಾಡ್ತಾ ಇರೋದು". ಅಮ್ಮ ಅವನಿಗೆ ಬೈದಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು. ಅವನು ಊಟ ಮಾಡೋಕ್ಕೆ ಒಳಗೆ ಬರಲಿಲ್ಲ. ಕೋಪದಿಂದ ಹೊರಟೋದ. ಅಮ್ಮ ಹೇಳಿದ್ರು, "ಹೋಗಲಿ ಬಿಡು, ಬರ್ತಾರೆ ಸಂಜೆ, ಬಾ ನಾವಿಬ್ಬರು ಊಟ ಮಾಡೋಣ" ಅಂತ ಕರ್ಕೊಂಡು ಹೋದರು. ನನಗೆ ಅಮ್ಮ ಇರಲಿಲ್ಲ. ಅಮ್ಮ ನನ್ನ ಡೆಲಿವರಿ ಟೈಮಲ್ಲೇ ಸತ್ತೋಗಿದ್ರು. ನನ್ನಿಂದ ನಮ್ಮ ಅಮ್ಮ ಸತ್ತೋಗಿದ್ದಾರೆ ಅಂತ ಅಪ್ಪ, "ಇವಳು ಅನಿಷ್ಟ, ಇವಳು ದರಿದ್ರ, ಹುಟ್ಟಿದಾಗಲೂ ಅಮ್ಮನ ತಿನ್ಕೊಂಡಿದ್ದಾಳೆ" ಅಂತ ಹೇಳಿ ಅಪ್ಪ ನನ್ನ ದೂರ ಮಾಡಿದರು. ನನಗೆ 9 ವರ್ಷ ಆಗೋ ಗಂಟ ಅಪ್ಪ ಇಂಡ್ಯಾದಲ್ಲೇ ಇದ್ದರು ಮತ್ತು ಜರ್ಮನಿಗೆ ಹೊರಟೋದ್ರು. ಅಲ್ಲೇ ಒಂದು ಮದುವೆಯಾಗಿ ಮಕ್ಕಳ ಜೊತೆ ಸೆಟ್ಲಾಗಿದ್ದರು. ನನ್ನ ಜೊತೆ ಫೋನ್ ಕೂಡ ಮಾಡಿ ಮಾತಾಡ್ತಿರ್ಲಿಲ್ಲ. ನಮ್ಮ ಅಪ್ಪನಿಗೆ ನಮ್ಮ ಅಮ್ಮ ಅಂದರೆ ತುಂಬ ಇಷ್ಟ. ಪ್ರೀತಿ ಮಾಡಿ ಲವ್ ಮಾಡಿ ಮ್ಯಾರೇಜ್ ಆಗಿತ್ತು. ನನಗೂ 9 ವರ್ಷ ಗಂಟನೂ ಅಪ್ಪನ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಮಂಕಾಗಿ ನಿಂತಿದ್ರು ನನ್ನ ಜೊತೆ. ನನ್ನನ್ನು ಚಿಕ್ಕಮ್ಮನೇ ನೋಡ್ಕೊತಿದ್ದಿತ್ತು. ನಮ್ಮಮ್ಮ ಇಲ್ಲ ಅಂದರೆ ನನ್ನ ಚಿಕ್ಕಮ್ಮ ನನ್ನ ತಾಯಿ ಥರ ನೋಡ್ಕೊತಿದ್ರು. ನಮ್ಮ ಚಿಕ್ಕಮ್ಮ ಒಬ್ಬನೇ ಮಗ, ಬೇರೆ ಮಕ್ಕಳಿರಲಿಲ್ಲ. ಚಿಕ್ಕಮ್ಮನಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಹಾಗೆ ನನ್ನನ್ನು ಕೆಳಗೆ ಮೇಲೆ ಮಡಗ್ತಿರ್ಲಿಲ್ಲ. ಚಿಕ್ಕಪ್ಪನೂ ಅಷ್ಟೇ ಪ್ರೀತಿ ಮಾಡ್ತಿದ್ರು. ನಾನು ಬಂದಾಗಲಿಂದ ಮೋಹನ್ ಮೇಲೆ ಪ್ರೀತಿ ಕಮ್ಮಿಯಾಗಿತ್ತು. ಅವ್ನು ಕೇಳ್ತಿದ್ದಾಗೆಲ್ಲ ಹೇಳ್ತಿದ್ರು, "ಹೆಣ್ಮಗಲ್ವಾ ಬಿಡು" ಅಂತ ಹೇಳ್ತಿದ್ರು. ಅವನಿಗೆ ಆವಾಗಲಿಂದನೂ ನನ್ನ ಮೇಲೆ ಕೋಪ ಇತ್ತು. ಹೀಗೆ ಇದ್ವಿ. ಒಂದಿನ ಚಿಕ್ಕಪ್ಪನ ಆಕ್ಸಿಡೆಂಟ್ ಆಯಿತು. ಚಿಕ್ಕಪ್ಪ ತೀರೋದ್ರು. ಈ ಟೆನ್ಷನ್ನಿಂದ 3 ಜನ ಇದ್ವಿ ಮತ್ತು ದಿನಗಳು ಕಳೀತಾ ನಾವು ಸರಿಯಾದ್ವಿ. ನಮ್ಮ ಚಿಕ್ಕಮ್ಮನಿಗೆ ಹಾರ್ಟ್ ವೀಕ್ ಆಗಿತ್ತು. 2 ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತು ಸ್ವಲ್ಪ ರೆಸ್ಟ್ ತಗೊಳ್ಳೋಕ್ಕೆ ಹೇಳಿದರು. ನನ್ನ ಸೆಕೆಂಡ್ PUC ಮುಗೀತು. ನಾನು ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಮೋಹನ್ ಮುಂದೆ ಓದು ಅಂತ ಒತ್ತಾಯ ಮಾಡ್ತಿದ್ದ. ಡಿಗ್ರಿ ಮಾಡು, ಒಳ್ಳೆ ಜಾಬ್ ಮಾಡು ಅಂತ. ನಾನು ಓದಲ್ಲ ಅಂತ ಒಂದೇ ಹಠ ಇಡ್ತಿದ್ದೆ. ಮನೇಲೇ ಕೂತಿದ್ದೆ. ಚಿಕ್ಕಮ್ಮ ಹೇಳಿದ್ರು, "ಇಷ್ಟ ಇಲ್ಲ ಅಂದರೆ ಯಾಕೆ ಫೋರ್ಸ್ ಮಾಡ್ತೀಯಾ, ಬಿಡು, ನನ್ನ ಜೊತೆ ಇರಲಿ" ಅಂತ. ಹಾಗೆ ನನ್ನ ಚಿಕ್ಕಮ್ಮನ ಹತ್ತಿರ ಸ್ವಲ್ಪ ದಿನ ಇದ್ದೆ. ನನ್ನ ಚಿಕ್ಕಮ್ಮ ಎದೆ ನೋವು ಅಂತ ಮಲಗಿದ್ರು. ಮೋಹನ್ ಮತ್ತು ನಾನು ಇಬ್ಬರು ಚಿಕ್ಕಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಚಿಕ್ಕಮ್ಮ ಹೋಗಬೇಕಾದ್ರೆ ಹೇಳಿದರು, "ಯಾಕೆ ಅಳ್ತಿದ್ದೀಯಾ, ಹೋಗಲಿ ಬಿಡು, ಚೆಕಪ್ ಆದಮೇಲೆ ಮಾತ್ರೆ ಕುಡಿದ್ರೆ ಸರಿಯಾಗುತ್ತೆ, ಬಿಡು, ಹೋಗಿ ತೋರಿಸ್ಕೊ ಬರ್ತೀನಿ, ಅಳಬೇಡ" ಅಂತ ಹೇಳಿ ಸಮಾಧಾನ ಮಾಡಿ ಹೋಗಿದ್ರು. ಮತ್ತು ದಿನವಿಡೀ ಆದರೂ ಚಿಕ್ಕಮ್ಮ ಹೊರಗೆ ಬರಲಿಲ್ಲ. ಮತ್ತು ಚಿಕ್ಕಮ್ಮನ ಶವನೇ ಹೊರಗೆ ಬಂದಿತ್ತು. ಮೋಹನ್ ಅಳ್ತಿದ್ದ. ನಾನು ದುಃಖ ತಡೆದೆ ಅಲ್ಲೇ ಬಿದ್ದು ಅಳ್ತಿದ್ದೆ. ಸಂಬಂಧಿಕರೆಲ್ಲ ಸಮಾಧಾನ ಮಾಡಿ ಶವ ಸಂಸ್ಕಾರ ಆಯಿತು. 3 ದಿನ ಆದಮೇಲೆ ಎಲ್ಲರೂ ಅವರವರ ಮನೆಗೆ ಹೊರಟೋದ್ರು. ನಾನು 3 ದಿನ ಏನೂ ಸರಿಯಾಗಿ ತಿಂದಿರಲಿಲ್ಲ. ಮೋಹನ್ ಊಟ ತಟ್ಟೆ ಹಿಡ್ಕೊಂಡು ನನ್ನ ಹತ್ರ ಬಂದ. ಮತ್ತೆ ಹೇಳ್ದ, "ನೀನು ಊಟ ಮಾಡಿಲ್ಲ ಅಂದರೆ ಚಿಕ್ಕಮ್ಮ ಬರ್ತಾರಾ" ಅಂತ ಹೇಳಿದ್ರು. ಹಾಗಾದರೆ ಈ 3 ದಿನದಲ್ಲಿ ಬರಬೇಕಾಗಿತ್ತು. ಹೀಗೆ ಬೇಜಾರು ಮಾಡ್ಕೊಂಡು ಊಟ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಊಟ ಮಾಡು ಅಂತ ಅಳುತ್ತಾ ನನ್ನ ಬಾಯಿಗೆ ತುತ್ತು ಕೊಟ್ಟ. ನಾನು ಅಳುತ್ತಾ ತಿಂತಾ ಇದ್ದೆ. ಊಟ ಆದಮೇಲೆ ಅವನು ಹೇಳ್ದ, "ಅಮ್ಮ ಇರಬೇಕಾದ್ರೆ ಒಂಥರ, ಈಗ ನಾವಿಬ್ಬರು ಹೀಗೆ ಜೊತೆಗಿರೋಕ್ಕಾಗಲ್ಲ". ನಾನು ಅಂದ್ಕೊಂಡೆ, ಅವನು ಹೇಳ್ತಾನೆ ನನ್ನ ಜೊತೆ ಮದುವೆ ಮಾಡ್ಕೊ ಅಂತ ಅಂದ್ಕೊಂಡಿದ್ದೆ.
ಆದರೆ ನನಗೆ ಹೊರದೇಶದಲ್ಲಿ ಜಾಬ್ ಸಿಕ್ಕಿದೆ. ಅಮ್ಮನಿಗೆ ಮೊದಲೇ ಹೇಳಿದ್ದೆ. ಅಮ್ಮ ಒಪ್ಕೊಂಡಿದ್ರು. ಮತ್ತು ನಿನ್ನನ್ನು ಹಾಸ್ಟೆಲಲ್ಲಿ ಬಿಡ್ತೀವಿ. ನೀನು ಮುಂದೆ ಓದಿ ಒಳ್ಳೆ ಜಾಬ್ ಮಾಡು. ನಿನ್ನ ಲೈಫ್‌ನ ನೀನು ಜೀವಿಸಲು ನೋಡು ಅಂತ ಹೇಳ್ದ. ಆದರೆ ನನಗೆ ಹಾಸ್ಟೆಲಲ್ಲಿ ಇರೋಕ್ಕಾಗಲ್ಲ. ಯಾವುದೇ ಹೆಣ್ಣಿಗೂ ಇದನ್ನು ಹೇಳೋಕ್ಕೆ ಅಸಹ್ಯ ಆಗುತ್ತೆ. ಮೊದಲು ನಾನು ಇದೇ ಥರ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಆದರೆ ನಾನೇ ಬಾಯ್ಬಿಟ್ಟು ಹೇಳಿದೆ, ನೀನು ನನ್ನ ಜೊತೆ ಮದುವೆ ಆಗು ಅಂತ. ಅವನು ಹೇಳಿದಾಗ ಗುರಾಯಿಸಿ ನೋಡಿಕೊಂಡು ಹಾಗೇ ನಿಂತುಬಿಟ್ಟಿದ್ದ ಸ್ವಲ್ಪ ಹೊತ್ತು. ಮತ್ತು ಹೇಳ್ದ, ನಿನಗೇನು ಹುಚ್ಚಿಡ್ದಿದೆಯಾ? ನಾನು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು. ನನ್ನ ಲೈಫ್ ನಾನು ನೋಡ್ಕೋಬೇಕು. ಎಷ್ಟೇ ದಿನ ಅಂತ ನಿನ್ನ ಹಿಂದೆ ನಾನು ಇರಲಿ. ನನಗೆ ನನ್ನದೇ ಆಗಿರೋ ಆಸೆ ಇದೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡು. ನಾಳೆ ನಿನ್ನನ್ನು ಹಾಸ್ಟೆಲ್ಗೆ ಬಿಡ್ತೀವಿ ಅಂತ ಹೇಳಿ ಹೊರಟೋದ. ನಾನು ಅಳುತ್ತಾ ಎಲ್ಲ ಪ್ಯಾಕ್ ಮಾಡಿದೆ. ಮಾರನೇ ದಿನ ಹಾಸ್ಟೆಲ್ಗೆ ಕರ್ಕೊಂಡು ಹೋದ. ಮತ್ತು ನನಗೆ ATM ಕೊಟ್ಟಿದ್ದ. ನಿನಗೆ ಹಣ ಬೇಕಾದರೆ ಇದ್ರಲ್ಲಿ ತಗೋ ಎಷ್ಟು ಬೇಕಾದರೂ. ಮತ್ತು ನಾನು ಆಗಾಗ ಕಾಲ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಮತ್ತು ಹಾಸ್ಟೆಲ್ ಮೇಡಮ್ ಹತ್ರ ಏನೆಲ್ಲ ಮಾತಾಡ್ಕೊಂಡು ಹೊರಟೋದ. ನಾನು ಅಳ್ತಾ ಇದ್ದೆ ಮತ್ತು ಅಂದ್ಕೊಂಡೆ ಚಿಕ್ಕಮ್ಮನ ಬಿಟ್ಟು ಹೋಗಿದ್ದೆ, ನನ್ನನ್ನು ಹೊರಗೆ ಹಾಕಿಬಿಟ್ಟ ಅವನು ಅಂತ ಅಳ್ತಿದ್ದೆ. ನನ್ನ ಪಕ್ಕದಲ್ಲೇ ಒಬ್ಳಿದ್ಲು. ಅವಳು 2 ದಿನಕ್ಕೆ ಏನೂ ಕೇರ್ ಮಾಡಲಿಲ್ಲ. ಮತ್ತು 3ನೇ ದಿನ ಕೇಳಿದ್ಲು, ಏನಾಯಿತು, ಯಾವಾಗ ನೋಡಿದ್ರು ಅಳ್ತಾ ಇರ್ತೀಯಲ್ಲ ಅಂತ. ನಾನು ಹೇಳಿದೆ, ಅವ್ನು ನನಗೆ ಮೋಸ ಮಾಡಿಬಿಟ್ಟ. ಚಿಕ್ಕಮ್ಮ ಸತ್ತಿದ್ದೆ, ನನ್ನನ್ನು ಹೊರಗೆ ಹಾಕಿಬಿಟ್ಟ ಅಂತ ಹೇಳಿ ಅಳ್ತಿದ್ದೆ. ಆಗ ಅವರು ಹೇಳಿದ್ರು, ಬಿಟ್ಟೋದ್ನಲ್ಲ ಆ ಹುಡುಗನ ಅಂತ. ಹೋಗಲಿ ಬಿಡು, ನನಗೂ ಈ ಫೀಲಿಂಗ್ಸ್ ಅರ್ಥ ಆಗುತ್ತೆ. ನಿನ್ನ ಅವ್ನು ಲವ್ ಮಾಡ್ತಿದ್ನಾ, ಮದುವೆ ಆಗ್ತೀನಿ ಅಂತ ಹೇಳಿದ್ನಾ? ನಾನು ಹೇಳಿದೆ ಇಲ್ಲ ಅಂತ. ಹಾಗಾದರೆ ಅವ್ನು ಯಾರು ನಿನಗೆ? ನಾನು ಹೇಳಿದೆ, ನನ್ನ ಕಝಿನ್ ಅಂತ. ಅವ್ನು ಹೊರದೇಶಕ್ಕೆ ಹೋಗಬೇಕು ಅಂತ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ. ನನ್ನನ್ನು ಕರ್ಕೊಂಡು ಬಂದು ಹಾಸ್ಟೆಲ್ ಸೇರಿಸಿದ್ದಾನೆ. ಅಲ್ಲಿ ನಾನು ಒಬ್ಬನೇ ಇರ್ತೀನಿ ಅಂತ ಹಾಗೆ ಮಾಡಿದ್ದಾನೆ ಅಂತ ಹೇಳಿದೆ. ಇದರಲ್ಲಿ ಅವನದೇನು ತಪ್ಪಿದೆ? ಅವ್ನ ಲೈಫ್ ಅವ್ನು ಅಂದ್ಕೊಂಡಾಗೆ ಇಷ್ಟ ಪ್ರಕಾರ ಬದುಕಲ್ಲಿ ಏನು ತಪ್ಪಿದೆ ಹೇಳು ಅಂತ ಹೇಳಿ ಹೊರಟೋದು. ನಾನು ATMನಿಂದ ನನಗೆ ಎಷ್ಟು ಬೇಕು ಹಣ ಅಷ್ಟು ಮಾತ್ರ ತೆಗೆದು ಖರ್ಚು ಮಾಡ್ತಾಯಿದ್ದೆ. ಮತ್ತು ಓದೋದಲ್ಲಿ ಎಫರ್ಟ್ ಹಾಕ್ತಾಯಿದ್ದೆ. ಪಾಸ್ ಆದರೆ ಒಳ್ಳೆ ಜಾಬ್ಗೆ ಹೋಗಬೇಕು ಮತ್ತು ಅವ್ನ ಸಾಲ ಎಲ್ಲ ತೀರಿಸ್ಬೇಕು. ಹಂಗಲ್ಲಿ ಜೀವಿಸ್ಬಾರ್ದು ಅಂತ. ನಾನು ಅಲ್ಲೂ ಹಾಗೇ ಇದ್ದೆ. ಕಾಲೇಜ್ ಮುಗಿಸ್ಕೊಂಡು ಹಾಸ್ಟೆಲ್ ಮುಗಿಸ್ಕೊಂಡು ಕಾಲೇಜು, ಎಲ್ಲೂ ಹೋಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಹೇಳಿದ್ರು, ಯಾವಾಗ ನೋಡಿದ್ರು ಕಾಲೇಜು ಹಾಸ್ಟೆಲ್ ಅಂತಲೇ ಇರ್ತೀಯಲ್ಲ, ಬಾ ಹೊರಗಡೆ ಹೋಗಿ ಸುತ್ತಿ ಬರೋಣ ಅಂತ ಬಲವಂತವಾಗಿ ಹೇಳ್ಕೊಂಡೋದ್ಲು. ನಾನು ಕೂತಿದ್ದೆ. ಮುಂದೆ ಟೇಬಲ್ನಲ್ಲೇ ಮೋಹನ್ ಕೂತಿದ್ದ. ಅವನ ಜೊತೆ ಒಬ್ಬ ಹುಡುಗಿನೂ ಇದ್ಲು. ಮತ್ತು ಅವರಿಬ್ಬರು ತುಂಬ ನಗಾಡ್ಕೊಂಡು ಮಾತಾಡ್ತಿದ್ರು. ನನಗೆ ಅದನ್ನು ನೋಡಿ ಕೋಪ ನೆತ್ತಿಗೇರಿತು. ಮತ್ತು ಅಲ್ಲಿಂದ ಎದ್ದು ಬಂದೆ. ನನ್ನ ಫ್ರೆಂಡ್ ಏನಾಯಿತು ಅಂತ ಕೇಳಿದ್ಲು. ನಾನು ಏನೂ ಇಲ್ಲ ಅಂತ ಹೇಳಿದೆ. ಮತ್ತು ಅಂದ್ಕೊಂಡೆ, ಅವ್ನು ಬೇರೆ ಹುಡುಗಿ ಜೊತೆ ಇರಲು ನನಗೆ ಹೊರಗಡೆ ಜಾಬ್ ಸಿಕ್ಕಿದೆ ಅಂತ ಸುಳ್ಳು ಹೇಳಿ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಅಂದ್ಕೊಂಡು ಹೀಗೆಲ್ಲ ಮಾಡಿರೋದು. ಒಂಟಿ ಹೆಣ್ಣು ಅಂತಲೂ ನೋಡದೆ ಹೀಗೆ ಕಷ್ಟ ಕಾಲದಲ್ಲಿ ಮಾಡಿದ್ದಾನೆ ಅಂತ. ಮತ್ತು ಅವ್ನು ಫೋನ್ ಮಾಡಿದಾಗ ನಾನು ತೆಗಿತಾನೇ ಇರಲಿಲ್ಲ. ಅಷ್ಟರಲ್ಲಿ ನನ್ನ ರಿಸಲ್ಟ್ ಬಂತು ಮತ್ತು ಜಾಬ್ ಸಿಕ್ತು. ಮತ್ತು ವಾರ್ಡನ್ ಬಂದು ಫೋನ್ ಬಂದಿದೆ ಅಂತ ಕೂಗಿದಾಗ ನಾನು ಅವ್ರ ಹತ್ರ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಇನ್ನೊಂದು ಕಾಲ್ ಬಂದರೆ ಕರಿಬೇಡಿ ಅಂತ ಹೇಳಿ ಕಳಿಸ್ದೆ. ಸ್ವಲ್ಪ ಹೊತ್ತು ಆದಮೇಲೆ ವಾರ್ಡನ್ ಬಂದು ನಿನ್ನನ್ನು ಯಾರೋ ಮೀಟ್ ಮಾಡಲು ಬಂದಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋದರು. ಮೋಹನ್ ಅವನನ್ನು ಕೋಪದಿಂದ ನೋಡಿದ ತಕ್ಷಣ ನಾನು ATM, ನನಗೆ ಇದರ ಅವಶ್ಯಕತೆ ಇಲ್ಲ. ಅದಕ್ಕೆ ಅವ್ನು ಕೇಳ್ದ, ಯಾಕೆ ಕಾಲ್ ತೆಗಿತಿಲ್ಲ ಅಂತ. ನಾನು ಅವ್ನ ಮಾತಿಗೆ ಬೆಲೆನೇ ಕೊಡದೆ, ಮತ್ತು ನಂದು ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತು ಒಳ್ಳೆ ಜಾಬ್ ಸಿಕ್ಕಿದೆ, ಇನ್ನು ನಿನ್ನ ಹಣದ ಅವಶ್ಯಕತೆ ಇಲ್ಲ, ಮತ್ತು ಎಷ್ಟು ಹಣ ತೆಕ್ಕೊಂಡಿದ್ದೀನಿ ಅದನ್ನು ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವನು, ಇನ್ನೂ ನೀನು ಮಿತಿ ಮೀರ್ತಿದೀಯಾ, ನಾನು ಏನು ಕೇಳಿದೆ ನೀನು ಏನು ಹೇಳ್ತಾ ಇದ್ದೀಯಾ, ಮತ್ತು ಜಾಬ್ ನಾನು ನಿನಗೆ ಬೇರೆ ಕಡೆ ನೋಡಿ ಮಾತಾಡಿ ಮಡಗಿದ್ದೀನಿ, ಎಲ್ಲಿ ಜಾಬ್ ಸಿಕ್ಕಿರೋದು ಅಂತ ಕೇಳಿದಾಗ ನಾನು ಅದೆಲ್ಲ ನಿನ್ಗೆ ಯಾಕೆ ಅಂತ ಹೇಳಿದೆ. ಅದಕ್ಕೆ ಅವನು ಕೋಪ ಮಾಡ್ಕೊಂಡು ಹೋದ. ಜಾಬ್ ಏನೋ ಒಳ್ಳೆಯದೇ ಆಗಿತ್ತು, ಆದರೆ ಬಾಸ್ ಸೇರಿರಲಿಲ್ಲ. ಆದರೆ ಸಂಬಳ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದರು. ನಾನು ಹೇಗಾದರೂ ಅವ್ನ ಸಾಲ ತೀರಿಸ್ಬೇಕು ಅಂತ ಅಂದ್ಕೊಂಡೆ. ಹೀಗೆ ಬಾಸ್ ಜೊತೆ ಹೋಟೆಲ್ನಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ಹೋಗಿದ್ದೆ. ಬಾಸ್ ಅವ್ರ ಜೊತೆ ಮಾತಾಡಬೇಕಾದ್ರೆ ನನ್ನ ಕೈಯನ್ನು ಟಚ್ ಮಾಡೋದು, ಅದು ಇದು ಮಾಡೋದು ಮಾಡ್ತಾಯಿದ್ರು. ನೋಡಿದರೆ ಸ್ವಲ್ಪ ದೂರದಲ್ಲೇ ಮೋಹನ್ ಇದನ್ನು ನೋಡ್ಕೊಂಡು ನಿಂತಿದ್ದ. ಮತ್ತು ಅವನು ಅದನ್ನೆಲ್ಲ ನೋಡಿದ್ದೆ. ಓಡಿ ಬಂದು, ಬಾ ರಮ್ಯಾ ಹೋಗೋದಾ ಅಂತ ಕೂಗ್ದ. ನಾನು ಹೇಳಿದೆ, ನಾನು ಬರಲ್ಲ ಅಂತ. ಬಾಸ್ ಕೇಳಿದ್ರು, ನೀವು ಯಾರು, ನನ್ನ ಪರ್ಮಿಷನ್ ಬೇಕು ಅವ್ಳು ಬರೋಕ್ಕೆ ಅಂತ. ಅದಕ್ಕೆ ಅವನು, ನೀನು ಯಾರೋ ಪರ್ಮಿಷನ್ ಕೇಳ್ತಾರೆ, ಬಾ ರಮ್ಯಾ ಅಂತ ಕೋಪದಿಂದ ಕರೆದ. ನಾನು ಬರಲ್ಲ, ನೀನು ಯಾರು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಕೇಳಿದಾಗ ಅವನು, ನಾನು ಯಾರು ಅಂತ ಮನೆಗೆ ಹೋಗಿ ತೋರಿಸ್ತೀನಿ, ಮತ್ತು ಇನ್ನೂ ಹೆಚ್ಚು ಮಾತಾಡಿದೆ ಅಷ್ಟೇ ಮತ್ತೆ ಅಂತ ಹೇಳಿ ಎಳ್ಕೊಂಡು ಹೋದ. ಮನೆಗೆ ಕರ್ಕೊಂಡೋಗಿ ನನ್ನ ರೂಮಲ್ಲಿ ಎಳ್ಕೊಂಡು ಹೋಗಿ ಬಿಟ್ಟ. ಮತ್ತು ಹೇಳ್ದ, ನೀನು ಹಣಕ್ಕೋಸ್ಕರ ಅವ್ನು ಏನನ್ನೋ ಮಾಡ್ತಿದ್ದ, ಅದನ್ನೆಲ್ಲ ಮಾಡ್ಕೋತಿದ್ದೀಯಲ್ಲ, ನಾಚಿಕೆ ಆಗಲಿಲ್ವಾ, ಮತ್ತು ಇದೇನು ಡ್ರೆಸ್ ಹಾಕ್ಕೊಂಡಿರೋದು ಅಂತ ಕೇಳ್ದ. ನಾನು ಹೇಳಿದೆ, ನಿನ್ಗೆ ಯಾಕೆ, ನೀನು ನನ್ನನ್ನು ಒಂಟಿ ಹೆಣ್ಣು ಅಂತಲೂ ನೋಡಿದೆ, ನೀನು ಜಾಲಿಗೋಸ್ಕರ ಸುಳ್ಳು ಹೇಳಿ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಹೀಗೆಲ್ಲ ಮಾಡಿದ್ದೀಯಾ, ಇನ್ನು ನಿನ್ನ ಮಾತು ನಾನು ಯಾಕೆ ಕೇಳಬೇಕು ಅಂತ. ಅದಕ್ಕೆ ಅವನು ಹೇಳ್ದ, ನಾನು
ಸ್ವಲ್ಪ ಓದಿ ಜಾಬ್ಗೆ ಹೋಗಿ ಸ್ವಲ್ಪ ಹೊರಗಿನ ಪ್ರಪಂಚ ಹೇಗಿರುತ್ತೆ ಮತ್ತು ನೀನು ಹೇಗಿರಬೇಕು ಮತ್ತು ಸ್ವಲ್ಪ ಮಾಡಲ್ ಆಗಿರಬೇಕು ಅಂತ ಹಾಗೆ ಸುಳ್ಳು ಹೇಳಿ ಮಾಡಿದ್ದು. ನನಗೆ ನಿನ್ನನ್ನು ಹಾಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಬಂದ. ಕೈಯಲ್ಲಿ ಬ್ಯಾಗ್ ಇತ್ತು ಮತ್ತು ಹೇಳ್ತಾ, ಮೊದಲು ಈ ಡ್ರೆಸ್ ತೆಗೆದು ಇದನ್ನು ಹಾಕ್ಕೊಂಡು ರೆಡಿಯಾಗು ಅಂತ. ನೋಡಿದ್ರೆ ಅದರಲ್ಲಿ ರೇಷ್ಮೆ ಸ್ಯಾರಿ ಇತ್ತು. ಇದ್ಯಾಕೆ ಅಂತ ಕೇಳಿದೆ. ಅದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಮ್ಯಾರೇಜ್ ಆಗೋಕ್ಕೆ ಅಂತ. ಅದಕ್ಕೆ ನಾನು, ನಿಮಗೆ ಇಷ್ಟ ಇಲ್ಲದೆ ನೀವು ಬೇರೆಯವರನ್ನು ಇಷ್ಟಪಡ್ತಿದ್ದೀರಾ ಇನ್ನು ನನ್ನ ಜೊತೆ ಅಂತ ಕೇಳಿದೆ. ಅದಕ್ಕೆ ಅವನು ಯಾರು ಅಂತ ಕೇಳ್ದ. ನಾನು ಅವತ್ತು ನನ್ನ ಮೊಬೈಲ್ನಲ್ಲಿ ಫೋಟೋ ತೋರಿಸಿ ಈ ಹುಡುಗಿ ಜೊತೆ ನೀವು ತುಂಬ ಕ್ಲೋಸಾಗಿ ಮಾತಾಡ್ಕೊಂಡಿದ್ರಿ ಅಂತ. ಅದಕ್ಕೆ ಅವನು, ಅಯ್ಯೋ ದೇವಿ, ಅವಳು ನನ್ನ ಕ್ಲೋಸ್ ಫ್ರೆಂಡು, ಮತ್ತು ನಮ್ಮ ಮದುವೆ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಅಪ್ಪ ಮಾಡಿ ಹೋಗಿದ್ದಾರೆ, ಮತ್ತು ಈ ವಿಷಯ ನನಗೆ ಅಮ್ಮ ಮೊದಲೇ ಹೇಳಿದರು, ಮತ್ತು ನೀನು ಸ್ವಲ್ಪ ಮೆಚ್ಯೂರ್ ಆಗಲಿ ಮತ್ತೆ ಹೇಳೋದು ಅಂತ ಅಂತಿದ್ರು. ಮತ್ತು ನೀನು ನನ್ನ ಜೊತೆ ಮದುವೆ ಆಗೋ ಅಂತ ಹೇಳಿದಾಗ ಗೊತ್ತಾಯಿತು ಅಮ್ಮ ನಿನಗೆ ಸರಿಯಾದ ಟೈಮ್ ಸಿಕ್ಕಿಲ್ಲ ಇದನ್ನು ಹೇಳೋಕ್ಕೆ ಅಂತ. ಮತ್ತು ಅದು ಚಿಕ್ಕವಿದ್ದಾಗ ಆಗಿದ್ದು. ನಮಗೆ ಗೊತ್ತು ಇಲ್ಲ ಅಂತ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ಮತ್ತು ನಿನ್ನನ್ನು ನಾನು ಮೊದಲಿಂದನೂ ಇಷ್ಟಪಡ್ತಿದ್ದೆ, ಆದರೆ ನಾನು ತೋರಿಸ್ಕೊತಿರ್ಲಿಲ್ಲ. ಇನ್ನು ಇವತ್ತೇ ನೋಡಿದೆಯಲ್ಲ, ಅವ್ನು ಬರೀ ನಿನ್ನ ಕೈ ಹಿಡಿದಿದ್ದಕ್ಕೆ ಅವನನ್ನು ಸಾಯಿಸ್ಬಿಡೋನೋ ಅಷ್ಟು ಕೋಪ ಬರ್ತಾಯಿತ್ತು. ಇನ್ನು ಮಿಕ್ಕಿದ ಪ್ರೀತಿ ಇವತ್ತು ರಾತ್ರಿ ಇದೆಯಲ್ಲ ಅವಾಗ ತೋರಿಸ್ಕೊತೀನಿ ಅಂತ ಹೇಳ್ದ. ಅದನ್ನು ಹೇಳಿದ್ದೆ ನಾನು ನಾಚಿಕೆಯಿಂದ ತಲೆ ಬಾಗಿಸ್ದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.